ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡಗಿ ಭೀಮಾ ನದಿ ತೀರದ ಒಂದು ಕುಗ್ರಾಮ. ಇಲ್ಲಿನ ಕೂಲಿ ಕಾರ್ಮಿಕರಾದ ಶ್ರೀ ಭೀಮಪ್ಪ ಹಾಗೂ ಶ್ರೀಮತಿ ಲಕ್ಷ್ಮೀಬಾಯಿ ಅವರ 6 ಮಕ್ಕಳಲ್ಲಿ ಕೊನೆಯವರಾಗಿ 5 ಅಕ್ಕಂದಿರಿಗೆ ತಮ್ಮನಾಗಿ ಹುಟ್ಟಿದವರು ಶ್ರೀರಾಚಪ್ಪ. ಖೇಡಗಿ ಗ್ರಾಮದ ಸಿದ್ಧ ಪುರುಷ ಶ್ರೀ ರಾಚಾರೂಢರ ಹೆಸರನ್ನೇ ತನ್ನ ಹೆಸರನ್ನಾಗಿ ಪಡೆದವರು. ತಮ್ಮ ಮಗ ತಮ್ಮಂತೆ ಕೂಲಿಯಾಳಾಗಬಾರದು, ಅವನು ಚೆನ್ನಾಗಿ ಓದಬೇಕು ಎನ್ನುವ ತಮ್ಮ ತಂದೆಯ ದೃಢ ನಿರ್ಧಾರದ ಫಲವಾಗಿ ಇಡೀ ಕುಟುಂಬದಲ್ಲಿ ಶಾಲೆಗೆ ಸೇರಿದ ಮೊದಲ ಮಗು ರಾಚಪ್ಪ. ಸುದೈವದಿಂದ ರಾಚಪ್ಪನವರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸಿಕ್ಕವರು ಶ್ರೀಮತಿ ಶಿವಗಂಗಾ ನಿಂಗಣ್ಣ ಮಸಳಿ. ಇವರ ಶಿಕ್ಷಣ ಹಾಗೂ ಮಾರ್ಗದರ್ಶನದಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಮುಲ್ಕಿ ಪರೀಕ್ಷೆಯಲ್ಲಿ 20 ಹಳ್ಳಿಗಳ ಕೇಂದ್ರಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸ್ ಆಗುತ್ತಾರೆ. ರಾಚಪ್ಪ ಇವರು 1ನೇ ವರ್ಗದಿಂದ 5ನೇ ವರ್ಗ ತನಕ ನನ್ನ ಕೈಯಾಗ ಕಲ್ತವ್ರಿ. ಆ ನಂತರ 6, 7 ನಮ್ಮ ಮನೆಯವರು ಹೆಡ್ ಮಾಸ್ತರ್ ಇದ್ದರು, ಅವ್ರ ಕೈಯಾಗ ಕಲ್ತಾರೆ. ಬಡತನದೊಳಗೆ ಬಂದ್ರಿ ಅವರು. ಮುಂದೆ ಅವ್ರ ಅಕ್ಕ ತಂಗಿಯರೆಲ್ಲರೂ ದುಡಿದು ಅವನಿಗೆ ಸಾಲಿ ಕಲ್ಸಿದ್ರಿ. 1ನೇತೆ ಹಿಡಿದು 7ನೇತೆ ತನಕ ಫಸ್ಟ್ ಕ್ಲಾಸೇ ಬರಂದನ್ರಿ ಅವ. ಕ್ಲಾಸಿಗೆ ಫಸ್ಟ್ ರೀ. ಅಷ್ಟು ಪ್ರೀತಿ ಕಾಯ್ಕೊಂಡಿದ್ದೀರಿ ಸರ್ದನು ನಮ್ದು. ಇನ್ನ ಆದ್ರೂ ಆ ಗುಣ ಹೋಗಿಲ್ಲ ನೋಡ್ರಿ ಅವನ ಬಲ್ಲಿ. ಗುರುಗಳನ್ನುವಂಥದ್ದು ಹ್ಯಾಂಗೆ ಯಾವ ರೀತಿಲೇ ವರ್ಣನೆ ಮಾಡಬೇಕು, ಯಾವ ರೀತಿಲೇ ಮಾತಾಡಬೇಕು ಇನ್ನೂ ಹೋಗಿಲ್ರಿ ಅವನಲ್ಲಿ ಗುಣಗಳು. ನನ್ನ ಆಶೀರ್ವಾದ ಸದಾ ಇರ್ತದ್ರಿ ಅವ್ರ ಮೇಲೆ. 2ನೇ ರ್ಯಾಂಕಿನಲ್ಲಿ ಪಾಸು ಮಾಡಿ ಇಡೀ ಶಾಲೆಗೆ ಗೌರವ ತಂದ ರಾಚಪ್ಪನನ್ನು ಅವರ ಶಾಲೆಯ ಹೆಡ್ ಮಾಸ್ಟರ್ ಶ್ರೀ ನಿಂಗಣ್ಣ ಮಸಳಿಯವರು ಇಂಡಿ ಶಾಂತೇಶ್ವರ ಹೈಸ್ಕೂಲಿಗೆ ಸೇರಿಸಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇಲ್ಲಿಯೂ ಶ್ರದ್ಧೆಯಿಂದ ಓದಿದ ರಾಚಪ್ಪ ಕೇಂದ್ರಕ್ಕೆ 3ನೇ ರ್ಯಾಂಕಿನಲ್ಲಿ ಪಾಸ್ ಆಗಿ ಮುಂದೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಪೂರೈಸಿ 1986ನೇ ಇಸ್ವಿಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಾವು ಅವರು 92-93ರಲ್ಲಿ ಜವರಿಗೆಯಲ್ಲಿ ನಾನು ಪ್ರೊಫೆಷನರಿ AW ಮುಗೀತು ನಮ್ಮದು. ನಾವು 92ರಲ್ಲಿ ಪ್ರೊಫೆಷನರಿ AW ಟ್ರೈನಿಂಗ್ ಮುಗಿಸ್ಕೊಂಡು ಫಸ್ಟ್ ಪೋರ್ಟಿಂಗ್ನ ಅಲ್ಲಿ ಹೋಗಿದ್ದೆ. ಅವರು JE ಆಗಿ ಅಲ್ಲೇ ಬಂದಿದ್ರು. ಅವರು ಒಳ್ಳೆ ಶಾಂತ ಸ್ವಭಾವದವರು. ಆ್ಯಕ್ಚುಲಿ ಅವರು ಯಾವುದು ಮಾತಾಡ್ತಿದ್ದಿಲ್ಲ, ಅಂದ್ರೆ ಜಾಸ್ತಿ ಮಾತಿಲ್ಲ, ಕೆಲಸ ಯಾವುದೇ ಹೇಳ್ರಿ ಒಬ್ಲೈಸಿಂಗ್ ಆಗಿ ಕೆಲಸ ಮಾಡ್ತಿದ್ರು. ಅದು ನನಗೆ ಒಂದು ಆಟಿಟ್ಯೂಡ್, ಅಂದ್ರೆ ಯಾವಾಗ ಕರೆದ್ರು ಕೂಡ ಯಾವುದೇ ಕೆಲಸ ಹೇಳಿದ್ರು ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ದಿಲ್ಲ. ಸುಮಾರು ಅವ್ರದ್ದು ಒಡನಾಟಿ 3 ವರ್ಷ ಅಲ್ಲಿದ್ವಿ. ರಾಚಪ್ಪರಾಗ್ಲಿ ಅಶೋಕ್ ಪಟ್ಲು ಅಲ್ಲಿಂದ ಏನ್ ಟೀಮ್ ಅಂತ ಟೀಮ್ ವರ್ಕ್ ಆಗಿ ಮಾಡಿದ್ವಿ. ಅದು ಇನ್ನಾದ್ರೂ ಅಲ್ಲಿ ಜವರಿಗೆಯಲ್ಲಿ ಆಗ್ಲಿ, ಅವ್ರ ಧರ್ಮ್ ಸಿಂಗ್ ಅವರು ಮನೆಯಲ್ಲೇ ಆಗ್ಲಿ, ಅವರು ದಿವಂಗತರಾದ್ಮೇಲೆ ಅವರ ಮಗ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಇನ್ನೂವರೆಗೂ ಕೂಡ ನಾವು ಅವಾಗ ಸೇವೆ ಸಲ್ಲಿಸಿದೀವಿ. ಇನ್ನೂ ಕೂಡ ನೆನೆಸ್ತಾರೆ. ಯಾರು ಹೋದ್ರು ಕೂಡ ರಾಚಪ್ಪರಾಗ್ಲಿ ಅಶೋಕ್ ಪಾಟೀಲ್ ಅವರಾಗ್ಲಿ, ನಾವು ಹೋದ್ರು ಕೂಡ ಇನ್ನಾದ್ರೂ ಜವರಿಗೆಯಲ್ಲಿ ಕೆಲಸ ಮಾಡಿದ್ದನ್ನ ಸ್ಮರಣೆ ಮಾಡ್ತಾರೆ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆ ನಿಷ್ಠೆಗಳಿಂದ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಹಂತ ಹಂತವಾಗಿ ಬೆಳೆದು ಬಡ್ತಿ ಹೊಂದಿ ಈಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಯಿಂದ ನಿವೃತ್ತರಾಗುತ್ತಿದ್ದಾರೆ. ವೃತ್ತಿಜೀವನದ ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರು ಕಾರ್ಯನಿರ್ವಹಿಸಿದ ಪ್ರತಿ ಇಲಾಖೆಯಲ್ಲಿಯೂ ಇವರ ಸಹೋದ್ಯೋಗಿಗಳು ಇವರ ಕಾರ್ಯವೈಖರಿಯನ್ನು, ಸಹಾಯ ಗುಣ ಸ್ವಭಾವಗಳನ್ನು ಮುಕ್ತಕಂಠದಿಂದ ಶ್ಲಾಘಿಸುತ್ತಾರೆ. ಹಾಯ್ ರಾಚಪ್ಪ, ಇವತ್ತು ಯಾಕೋ ನಿಮ್ಮದು ಹೆಸರು ಮತ್ತು ಬೆಳಿಗ್ಗೆ ನನಗೆ ನಿನ್ನೆ ಗುರುತಾಯಿತು, ನೀವು ರಿಟೈರ್ ಆಗ್ತಾ ಇದ್ದೀರಿ. ಇನ್ನು ನಿಮ್ಮ ಆ ವಯಸ್ಸಿಲ್ಲ, ಹಂಗೆ ಕಾಣಂಗಿಲ್ಲ. ಇನ್ನೂ ಹೆಂಗಿದ್ದೀರಿ, ಎನರ್ಜೆಟಿಕ್ ಇದ್ದೀರಿ, ಇನ್ನೂ ಜವಾನ್ ಇದ್ದೀರಿ. ಇನ್ನು ನಿಮ್ಮ ಶೋಸ್ ಭಾಳ ಆಗಬೇಕು ಮುಂದೆ. ಶೋಸ್ ಮಸ್ಟ್ ಗೋ ಆನ್. ನೀವು ಎಂದೂ ಮುದುಕು ಆಗಂಗಿಲ್ಲ. ನಾನು ಹೆಂಗಿದ್ದೀನಿ ನೀವು ಹಾಗೆ ಇರ್ತೀರಿ. ಥ್ಯಾಂಕ್ ಯು ರಾಚಪ್ಪ. ಅಲ್ಲೇ ನಾವು ಅವರು 4 ವರ್ಷ ಜೇವರಿಗೆಯಲ್ಲಿ ಕೆಲಸ ಮಾಡಿದೆವು. ಆ ಜೇವರಿಗೆದಲ್ಲಿ ಕೆಲಸ ಮಾಡ್ತಾಯಿರೋ ಅವರು ಒಳ್ಳೆ ದಕ್ಷ ಆಡಳಿತಗಾರ, ದಕ್ಷ ವರ್ಕರ. ಅವರು ಕೆಲಸ ಮಾಡುವಾಗ ಒಬ್ಬ ಗುಂಡ ಗೊತ್ತಿದಾರ. ಅವರಿಗೆ ರಿವಾಲ್ವರ್ ಹಚ್ಚಿ ಬಿಲ್ ಬರ್ಕೊಡೋತ್ತಂದ್ರೆ ಅವರಂದ್ರು ಬಿಲ್ಲು ಬರ್ಕೊಡಲ್ಲ, ನೀವು ಬೇಕಾದ್ರೆ ಶೂಟ್ ಮಾಡ್ಬೋದು ನನಗೆ ಅಂತ ಧೈರ್ಯಶಾಲಿ ಅವರು. ಕಷ್ಟಪಟ್ಟು ಮನೆಗೆ ಬಂದು ಅವರೆಲ್ಲ ಜನರಿಗೂ ಒಳ್ಳೇದು ಮಾಡ್ಯಾರ, ಅವ್ರ ಮಂದಿಗೂ ಒಳ್ಳೇದು ಮಾಡ್ಯಾರ ಮತ್ತು ದೇಶ ಸೇವೆಯೂ ಮಾಡಿದ್ದಾರೆ. ಅವರು ಒಂದು ಬಡ ಕುಟುಂಬದಲ್ಲಿ ಅವರು ಬಡತನ ಜೀವನದಲ್ಲಿ ಬಂದ ವ್ಯಕ್ತಿ ಅಥವಾ ನಾವು ಕಣ್ಣಾರೆ ನೋಡಿದ್ದದು ಅಂಥ ವ್ಯಕ್ತಿ ಮತ್ತು ಈ ವೃತ್ತಿ ಜೀವನದಲ್ಲಿ ಭಾಳ ವ್ಯವಸ್ಥಿತವಾಗಿ ಎಲ್ಲರ ಜೊತೆ ಒಡನಾಟ, ಎಲ್ಲರನ್ನ ಫ್ರೆಂಡ್ಸಲ್ಲಿ ಕೆಲಸದಲ್ಲಿ
ಬುದ್ಧಿವಂತಿಕೆ ಆಗಲಿ ತುಂಬ ಜಾಣ. ಮತ್ತು ಯಾರದೇ ಒಂದು ಫಂಕ್ಷನ್ ಇರಲಿ, ಏನೇ ಇರಲಿ, ಫಂಕ್ಷನ್ಗೆ ಬರೋದು ಹೋಗೋದು, ಒಳ್ಳೆ ಬಾಂಧವ್ಯ ಇಟ್ಕೊಂಡು ಒಳ್ಳೆ ವ್ಯಕ್ತಿ. ರಾಚಪ್ಪರ ಬಗ್ಗೆ ಹೇಳಬೇಕಾದ್ರೆ ಅವರು ಒಳ್ಳೆ ಇಲಾಖೆನೊಳಗೆ ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ನೀರಾವರಿ ಇಲಾಖೆ BBMPಯಲ್ಲಿ ಕೆಲಸ ಮಾಡಿ ತನ್ನ ಸಿಬ್ಬಂದಿಗಳೊಂದಿಗೆ ಹಾಗೂ ಮೇಲಾಧಿಕಾರಿಗಳೊಂದಿಗೆ ಒಳ್ಳೆಯ ಭಾತೃತ್ವ ಭಾವನೆಗಳು ಇಟ್ಟುಕೊಂಡು ಅವರು ಭಾಳ ಸಹೃದಯವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹಾಗೂ ಜೀವನದೊಳಗೆ ಸರ್ಕಾರಿ ಕೆಲಸದೊಂದಿಗೆ ಮತ್ತೆ ಅವರು ಅದು ಬಂಧು ಬಳಗಗಳೊಂದಿಗೆ ಒಳ್ಳೆಯ ಒಡನಾಟ ಹೊಂದು ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡಿರ್ತಾರೆ. ಅವ್ರು ಮಾಡಿರುವ ಕೆಲವು ಕೆಲಸಗಳ ಬಗ್ಗೆ ಹೇಳ್ಬೇಕಂತಂದರೆ, ಬೆಂಗಳೂರಲ್ಲಿರೋ ಒಂದು ಯಾವುದೋ ಡಿಫಂಕ್ಟ್ ಆಫೀಸನ್ನು ಅದನ್ನು ಪುನರುಜ್ಜೀವನಗೊಳಿಸಿ ಮಡಿಕೇರಿಗೆ ತಗೊಂಡೋಗಿ ಅಲ್ಲಿ ಆಫೀಸ್ ರೀಓಪನ್ ಮಾಡಿಸಿ ಅದಕ್ಕೆ ಅವರೇ AWE ಆಗಿ ಕೆಲಸ ನಿರ್ವಹಿಸಿ ಆಫೀಸ್ನಲ್ಲಿ ಯಾರೂ ಇದ್ದೇ ಸಮಯದಲ್ಲಿ ಅದನ್ನೆಲ್ಲ ಅದಕ್ಕೊಂದು ಸ್ಟ್ರಕ್ಚರ್ ಫಾರ್ಮ್ ಮಾಡಿ ಆಫೀಸಿಗೆ ಬೇರೆ ಬೇರೆ ಸ್ಟಾಫ್ಗಳನ್ನು ತನ್ನ ಕೈಯಲ್ಲಿ ತೊಗೊಂಡು ಆಫೀಸನ್ನು ಫಾರ್ಮ್ ಮಾಡಿದರು. ಈ ಥರ ಒಂದು ಹೋರಾಟ ಮನೋಭಾವದರು. ಅದೇ ರೀತಿ ನಮ್ಮ ಸಂಘ ಸಂಸ್ಥೆಗೂ ಸಹ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. 94ರಿಂದ ಇಂದಿನವರೆಗೂ ಒಳ್ಳೆ ಸ್ನೇಹಿತರಾಗಿ ಚಿರಪರಿಚಿತರಾಗಿದ್ದೇವೆ. ಈಗ ನಾವು ಈಗಾಗಲೇ ನಿವೃತ್ತಿ ಒಂದು ವರ್ಷ ಸಮೀಪಿಸುತ್ತಿದ್ದು, ತಾವು ಕೂಡ ನಿವೃತ್ತಿ ಹೊಂದುತ್ತಿರುವುದರಿಂದ ನಮ್ಮ ಒಂದು ನಿವೃತ್ತಿಯ ಕುಟುಂಬಕ್ಕೆ ಸೇರಿಕೊಂಡು ಸಾಮಾಜಿಕ ಒಂದು ಕರ್ತವ್ಯವನ್ನು ಮಾಡಲು ಇಚ್ಛಿಸುತ್ತೇನೆಂದು ಬಯಸುತ್ತೇನೆ. ನಾನು ಇಲ್ಲಿ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಆ್ಯಸ್ ಎ ಅಸಿಸ್ಟೆಂಟ್ ಇಂಜಿನಿಯರ್ ಜಾಯ್ನ್ ಆದಾಗ ರಾಚಪ್ಪನವರು ಇಲ್ಲಿ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಕೆಲಸ ಮಾಡ್ತಾಯಿದ್ರು. ಭಾಳ ಹೃದಯವಂತ ವ್ಯಕ್ತಿಯವರು. ಮತ್ತು ಅವ್ರಿಗೆ ಇನ್ನೊಂದು ಅವರ ಹೃದಯದಲ್ಲಿ ಏನೂ ಕಲ್ಮಶ ಇರಲ್ಲ ಅಂಥ ವ್ಯಕ್ತಿ ಆಗಿರೋ ರಾಚಪ್ಪನವರು. ಇವ್ರ ಬಗ್ಗೆ ಒಳ್ಳೆ ಅಂದರೆ ನೇರ ನೋಡಿ ಇವರೆಲ್ಲ. ಹಾಗಾಗಿ ಒಳ್ಳೇದಾಗಲಿ ಅಂತೇಳಿ ನಾನು ಚಾಮುಂಡೇಶ್ವರಿಗೆ ಆರೋಗ್ಯ ಆಯಿಸ್ಕೊಡ್ಲಿ ಅಂತೇಳಿ ಬೇಡ್ಕೊತೀನಿ. ರಾಚಪ್ಪನವರು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಗೆ AWE ಆಗಿ ಬಂದು ಬೆಂಗಳೂರಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಆಗ ನಾನೇ ಅಲ್ಲಿ ಅಧಿಕಾರಿಯಾಗಿದ್ದೆ. ಅವರು ತುಂಬ ಅಚ್ಚುಕಟ್ಟಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಅಚ್ಚುಕಟ್ಟಾಗಿ ಆ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅಲ್ಲದೆ ಅವರು ಪಾರಂಪರಿಕ ಪರಂಪರೆಯಂತೆ ನಮ್ಮ ವಸ್ತು ಸಂಗ್ರಹಾಲಯದ ಆರ್ಚ್ಗಳನ್ನು 150 ಇಯರ್ಸ್ ಇರುವಂಥ ವಸ್ತು ಸಂಗ್ರಹಾಲಯದ ಆರ್ಚ್ಗಳನ್ನು ಪ್ರಪ್ರಥಮವಾಗಿ ಅವರೇ ನಿರ್ವಹಿಸಿದರು. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ ಆಗಿರ್ತದೆ. ಅದು ಅಲ್ಲದೆ ಅವರು ಮೃದು ಸ್ವಭಾವದ ವ್ಯಕ್ತಿ. ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡುವಂಥ ವ್ಯಕ್ತಿ. ಅವ್ರು ವಿಶ್ ಯು ಆಲ್ ದ ಬೆಸ್ಟ್. ರಾಚಪ್ಪ ಸರ್ ಅವ್ರ ಜೊತೆ ನಾನು 2 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ನಮಗೆ ಒಳ್ಳೆ ಸಹೋದ್ಯೋಗಿಗಳ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಟೀಮಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಅವ್ರದ್ದು ಒಂದು ಮುಖ್ಯವಾದ ಕೆಲಸ ನಾನು ಹೇಳಬೇಕು ಅಂತಂದರೆ, ನಮ್ಮ ಗೌರ್ಮೆಂಟ್ ಮ್ಯೂಸಿಯಂ ಬೆಂಗಳೂರು ಕಸ್ತೂರ್ಬಾ ರೋಡಲ್ಲಿ ಏನಿದೆ 1865ನಲ್ಲಿ ಅದು ಸ್ಥಾಪನೆ ಆಗಿರೋದು. ಅದಕ್ಕೆ ಒಂದು ಒಳ್ಳೆ ಕಾಂಪೌಂಡ್ ಆ ಕಾಲದಲ್ಲಿ ಇದ್ದು ಮಾಡೆಲ್ನೇ ನಾನು ಗೇಟ್ ವೇ ಮಾಡಬೇಕು ಅಂದ್ಬಿಟ್ಟು ಸರ್ ಬೆಂಗಳೂರಲ್ಲಿ ಆ ಕಬ್ಬನ್ ಪಾರ್ಕ್ ಒಳಗಡೆ ಏನು ಕಟ್ಟಡಗಳಿದೆ, ಹೈಕೋರ್ಟ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಒಟ್ಟಾರೆ ಕಬ್ಬನ್ ಪಾರ್ಕ್ ಗೇಟ್ಗಳನ್ನೆಲ್ಲ ಫಸ್ಟು ಅವರು ಎಲ್ಲ ಸರ್ವೆ ಮಾಡಿ, ಮೇಡಮ್ ಹೈಕೋರ್ಟಲ್ಲಿ ಏನಿದೆ ಗೇಟು ಅದನ್ನೇ ಮಾಡೋಣ ನಮ್ಮ ಮ್ಯೂಸಿಯಂಗೆ ಅಂತೇಳಿ ಒಂದು ಒಳ್ಳೆ ಗೇಟ್ ಮಾಡಿದ್ದಾರೆ. ಅದನ್ನು ನಮ್ಗೆ ಭಾಳ ಇಷ್ಟ ಆಯಿತು. ಜೊತೆಗೆ ನಮಗೆ ಪಾರ್ಕಿಂಗ್ ಏರಿಯಾ ಆಗಿರಲಿ, ಸ್ಕಲ್ಪ್ಚರ್ಸ್ಗಳಿಗೆ ಒಂದು ಪೆಡಸ್ಟಲ್ ಆಗಿರಲಿ, ಮ್ಯೂಸಿಯಂ ಕನ್ಸರ್ವೇಷನ್ ಆಗಿರಲಿ, ಭಾಳ ಒಳ್ಳೆ ಕೆಲಸ ನಮ್ಮ ಇಲಾಖೆಗಂತೂ ಮಾಡಿದ್ದಾರೆ. ನಾನು ಈ ಸಂಸ್ಥೆಗೆ ಸೇರಿದ್ದು 2019ರಲ್ಲಿ ಏಪ್ರಿಲ್ ತಿಂಗಳಲ್ಲಿ. ಸಾಹೇಬ್ ಈ ಸಂಸ್ಥೆಗೆ ಬಂದಿದ್ದು 2019 ಮಾರ್ಚಲ್ಲಿ. ಸೊ ನನ್ನ ಮೊದಲನೇ AWE ಆಗಿ ನಾನು ಅವ್ರ ಅಂಡರಲ್ಲಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ನಾನು ಇವಾಗ ಏನೇ ಕಲ್ತಿದ್ದೀನಿ, ಹೇಗೆ ಜನಗಳ ಹತ್ರ ಮಾತಾಡಬೇಕು, ಹೇಗೆ ಒಬ್ಬರು ಸೀನಿಯರ್ ಹತ್ರ ಮಾತಾಡಬೇಕು ಅನ್ನೋ ನಾನು ಕಲಿಸ್ಕೊಟ್ಟಿದ್ದೆ ನಮ್ಮ ರಾಚಪ್ಪ ಸಾಹೇಬರು. ಕೆಲಸ ಮಾಡೋ ವಿಷಯದಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋ ಬಗ್ಗೆ ಎಲ್ಲ ಥರದ ನಮಗೆ ಸ್ಟಾರ್ಟಿಂಗಲ್ಲೇ ಈಗ ಮಾಡು ಅಂತೇಳಿ ಆ್ಯಸ್ ಅ ರೋಲ್ ಮಾಡೆಲ್ ನಮಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದಾರೆ ರಾಚಪ್ಪ ಸಾಹೇಬರು. ಸೊ ಅವರು ದಿಟ್ಟತನ ಮತ್ತು ಚಾಕಚಕ್ಯತೆ ನಂಗೆ ತುಂಬ ಇಷ್ಟ ಆಯಿತು. ನಂಗೆ ಸಖತ್ ಇನ್ಸ್ಪೈರ್ ಮಾಡ್ತು. ಈಗಲೂ ಕೂಡ ಕೆಲವು ಸಿಚುವೇಶನ್ಸ್ಗಳಲ್ಲಿ ಡೀಲ್ ಮಾಡೋ ಟೈಮಲ್ಲಿ ಅವ್ರು ಹೇಗೆ ಕೆಲಸನ ನಿರ್ವಹಿಸಿದ್ರು ಅಂತ ಮಾಡ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ.
ಸೊ ನಾನು ಈಗ 31ನೇ ತಾರೀಕು ಸಾಹೇಬ್ ರಿಟೈರ್ಡ್ ಆಗ್ತೀರಿ ಅಂತ ಗೊತ್ತಾಯಿತು. ಸರ್, ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ನೀವು ವರ್ಕಿಂಗ್ ಟೈಮಲ್ಲೂ ಜಾಲಿಯಾಗಿ ಇದ್ರಿ, ಸೊ ರಿಟೈರ್ಮೆಂಟ್ ಆದ್ಮೇಲೂ ಜಾಲಿಯಾಗಿ ದೇವ್ರು ನಿಮಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಐಶ್ವರ್ಯ ಎಲ್ಲದನ್ನೂ ಕೊಡಲಿ ಸರ್, ನೆಮ್ಮದಿ ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಹ್ಯಾವ್ ಗಿವನ್ ಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀ ರಾಚಪ್ಪ ಖೇಡ್ಗಿಯವರ ಒಡನಾಟ ಸುಮಾರು ವರ್ಷಗಳಿಂದ ಇದ್ದು, ಅವರು ಕೂಡ ಬಿಜಾಪುರ ಜಿಲ್ಲೆಯವರೇ ಇರೋದರಿಂದ ಒಂದು ಆತ್ಮೀಯರಾಗಿದ್ದರು. ಅವರು ಕೂಡ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಅಟೆಂಡ್ ಮಾಡಿದ್ದೆ. ಅವರಿಗೆ ಬಡವರು ಹಾಗೂ ವಿಶೇಷವಾಗಿ ಅತಿ ಹಿಂದುಳಿದ ಪ್ರದೇಶದ ಮಕ್ಕಳ ಮೇಲೆ ತುಂಬ ಅಭಿಮಾನ. ಅವರು ಒಂದು ಸಮಾಜಕ್ಕೆ ಒಂದು ಅತ್ಯಂತ ಆದರ್ಶ ವ್ಯಕ್ತಿ ಅಂತ ಹೇಳ್ಬೋದು. ಹೀಗಾಗಿ ಈ ವಿಶೇಷ ಗುಣ ನನಗೆ ಅವರಲ್ಲಿ ತುಂಬ ಇಷ್ಟ ಆದದ್ದು. ಈಗ ಇನ್ನೂ ಕೂಡ ಅವರು ಅದೇ ಥರನಾಗಿ ಅವರ ಮಕ್ಕಳನ್ನು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಕೊಟ್ಟು ಈ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಮಾದರಿ ಕುಟುಂಬವಾಗಿ ಆಗಿ ಎಲ್ಲರಿಗೂ ಸಹಾಯ ಮಾಡ್ತಿರುವುದು ತುಂಬ ಒಂದು ಒಳ್ಳೆಯ ಕೆಲಸ. ಗೆಳೆಯರಂತ ಇದ್ದರೆ ಇವರಂತ ಜೀವನದಲ್ಲಿ ಒಬ್ಬರಿದ್ದರೆ ಪ್ರತಿಯೊಬ್ಬ ವ್ಯಕ್ತಿ ಏನೋ ಒಂದು ರೀತಿಯಿಂದ ಸಹಾಯ ಸಹಕಾರಗಳಿಂದ ತನ್ನ ಜೀವನೋಪಾಯವನ್ನು ಕಂಡುಕೊಳ್ತಾರೆ. ಇದು ಸತ್ಯನೇ. ಇಂಥ ಸ್ನೇಹಿತರಿರಬೇಕು. ಇವರು ಸೇವೆಯಲ್ಲಿ ಯಾವ ಒಬ್ಬ ವ್ಯಕ್ತಿಗೆ ಆಗಲಿ ಒಂದು ತೊಂದರೆ ಕೊಡೋಂಥದ್ದಾಗಲಿ, ಅವ್ರ ಬಗ್ಗೆ ಹೀಯಾಳಿಸಿ ಮಾತಾಡೋದಾಗಲಿ, ಸರ್ವಿಸ್ನಲ್ಲಿ ಯಾರೇ ಮೇಲಾಧಿಕಾರಿಗಳೇ ಆಗಲಿ ಒಂದು ಕೆಟ್ಟದಾಗಿ ನಡ್ಕೊಂಡಿದ್ದಾಗಲಿ, ಕೆಳಮಟ್ಟದಲ್ಲಿ ಸೇವೆ ಸಲ್ಲಿತಿರ್ತಕ್ಕಂಥ ಅವರಿಗೆ ಆಗಲಿ ಒಂದು ಬೈಯೋದಾಗಲಿ ಮಾಡಿದ್ದಾಗಲಿ ನಾನು ಒಂದು ದಿವಸ ಒಂದು ಇದರಿಂದ ಕೇಳಿಲ್ಲ, ಕಂಡಿಲ್ಲ. ಇವರು ಸಹನೆ, ಇವರಲ್ಲಿ ಒಂದು ಎಷ್ಟು ಸಹನೆ ತಾಳ್ಮೆ ಅಂದ್ರೆ ಅವರಿಗೆ ಗೌರವ ಕೊಟ್ಟು ಕೆಲಸ ಮಾಡೋದ್ರ ಬಗ್ಗೆ ಅಷ್ಟು ತಾಳ್ಮೆ. ಏನೋ ದೇವರು ಕೊಟ್ಟಂಥ ವರ ಇರ್ಬೋದು, ಎಲ್ಲರಿಗೂ ಬರಲ್ಲ, ಅದು ನಿಜವಾಗ್ಲೂ ಬರಲ್ಲ. ಉತ್ತಮ ಗುರುಗಳು ಹಾಗೂ ಮಾರ್ಗದರ್ಶಕರು ಆಗಂಥ ರಾಚಪ್ಪನವರು ಕೈ ಕೆಳಗೆ ನಾವು ಕೆಲಸ ಮಾಡಿದ್ದಕ್ಕೆ ನಾವು ತುಂಬ ಆಭಾರಿಯಾಗಿರ್ತೀವಿ ಅವ್ರಿಗೆ. ನಾವು ಡ್ಯೂಟಿಗೆ ಸೇರಿದಂಥ ಸಂದರ್ಭದಲ್ಲಿ 17-18ನೇ ಸಾಲಿನಲ್ಲಿ ನಂಬರ್ 4 ಕಟ್ಟಡಗಳ ಉಪವಿಭಾಗದಲ್ಲಿ AEE ಆಗಿ ಕಾರ್ಯನಿರ್ವಹಿಸೋ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಆಡಳಿತ ಮತ್ತು ಸಿಬ್ಬಂದಿ ವರ್ಗದ ಜನಕ್ಕೂ ಹಾಗೆ ಅಭಿಯಂತರರಿಗೂ ಉತ್ತಮ ಒಡನಾಟ ಹೊಂದಿದ್ದು, ಅವರು ಕೌಟುಂಬಿಕವಾಗಿ ಹಾಗೂ ಮಾನಸಿಕವಾಗಿ ಹಾಗೂ ನಮ್ಮ ಕಾರ್ಯವ್ಯಾಪ್ತಿಯ ಸರ್ಕಾರಿ ಕೆಲಸದ ವಿಚಾರಗಳಲ್ಲಿ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ಉತ್ತೇಜನ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಕಲಿತಂಥ ಕೆಲಸ ಈಗಲೂ ಸಹ ನಮಗೆ ಬೇರೆ ಬೇರೆ ಕಚೇರಿಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಧೈರ್ಯ ಬಂದಂತಾಯಿತು. ಸ್ಟಾರ್ಟಿಂಗಲ್ಲಿ ನಮಗೆ ಸರ್ಕಾರಿ ಕಚೇರಿಯಲ್ಲಿ ಹೇಗಿರಬೇಕು, ಆಮೇಲೆ ಮೇಲಧಿಕಾರಿಗಳ ಜೊತೆಗೆ ಹೇಗೆ ಉತ್ತಮ ಸಂಪರ್ಕ ಹೊಂದಬೇಕು, ನಾವು ಹೇಗೆ ಟೀಮ್ ವರ್ಕ್ ಕೆಲಸ ಮಾಡಬೇಕು ಅನ್ನೋದು ಅವರಿಂದ ನಾವು ಕಲ್ತಿದ್ದು. ಸೊ ಅವರು ಈ ಮಟ್ಟಕ್ಕೆ ನಾವು ಬೆಳೀಲಿಕ್ಕೆ ಒಂಥರ ಗುರುಗಳು ಅಂತ ನಾವು ಭಾವಿಸ್ಬೇಕು. ಅವರು ಕೊಟ್ಟಂಥ ಮಾರ್ಗದರ್ಶನ ಮತ್ತು ಅವರು ನಮಗೆ ಹೇಳ್ಕೊಟ್ಟಂಥ ದಾರಿ ಇವತ್ತು ನಮಗೆ ತುಂಬ ಸಂತೋಷವಾಗಿ ನಾವು ನಮ್ಮ ಕುಟುಂಬದವರು ಹಾಗೆ ನಾವು ಪ್ರಸ್ತುತ ಕಾರ್ಯನಿರ್ವಹಿಸೋಂಥ ಕಚೇರಿಗಳಲ್ಲಿ ಎಲ್ಲರ ಹತ್ರನೂ ಒಳ್ಳೆಯರು ಅನ್ನಿಸ್ಕೋಬೇಕಾದ್ರೆ ಅವರೇ ಕಾರಣ. ಬರ್ತಿದ್ದಂಗೆ ನನಗೆ ಇಲ್ಲ ನಿಮಗೆ ಈ ನಂಬರ್ 4 ಡಾಲರ್ಸ್ ಕಾಲನಿದು IAS IPS ಆಫೀಸರ್ದು ಕ್ವಾರ್ಟರ್ಸ್ಗಳು ಮೇಂಟೆನೆನ್ಸ್ ಇರುವಂಥದ್ದು ನಿಮಗೆ ಸೆಕ್ಷನ್ ಹಾಕ್ತಾ ಇದ್ದೀನಿ, ನೀವು ಇದನ್ನ ನಿರ್ವಹಿಸಿ ಅಂದರು. ನಾನು ಅವಾಗ ಹೇಳಿದೆ, ಇಲ್ಲ ಸರ್, ನನಗೆ ಇಲ್ಲಿರೋ ಸೀನಿಯರ್ಸನ್ನೇ ಅದನ್ನ ಸೆಕ್ಷನ್ಗಳು ಬೇಡ ಅಂತ ಇದನ್ನ ನಾನು ಈಗ ಬಂದಿದ್ದೀನಿ, ನನಗೆ ಕೆಲಸ ಗೊತ್ತಿಲ್ಲ ಅಂತ ನಾನು ಹೇಳಿದ್ದಕ್ಕೆ ಆದರೆ ಒಂದು ಕಂಡೀಷನ್ ಮೇಲೆ ಸರ್, ತಾವುಗಳು ನಾನು ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ನಾನು ಕೆಲಸ ಖಂಡಿತವಾಗ್ಲಿ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಅವರು ನಮ್ಮ ಒಂದು ಇದನ್ನ ನೋಡ್ಬಿಟ್ಟು ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ, ನಿಮ್ಮ ಕೈಯಿಂದ ಮಾಡಕ್ಕಾಗತ್ತ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಬಿಟ್ಟು ರಾಚಪ್ಪ ಸರ್ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ಒಳ್ಳೆ ಹೆಸರು ತಂದ್ಕೊಂಡಿದ್ದೀವಿ. ಆಮೇಲೆ ಖುದ್ದಾಗಿ ಅವರೇ IAS ಆಫೀಸರ್ಸ್ನೇ ನಮ್ಮ ಸರ್ಕಾರಕ್ಕೆ ಸುಮಾರು 2-3 IAS ಆಫೀಸರ್ಸ್ ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದಾರೆ. ಆಮೇಲೆ ಅಡಿಷನಲ್ ಸೆಕ್ರೆಟರಿ
BS ಶೇಖರಪ್ಪ ಸಾಹೇಬರಿದ್ರು, ಅವರು CM ಅಡಿಷನಲ್ ಸೆಕ್ರೆಟರಿ ಅವರು ಕೂಡ ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದಾರೆ. ಇದು ಎಲ್ಲವಕ್ಕೂ ಕಾರಣ ನಮ್ಮ ರಾಚಪ್ಪ ಸರ್ ಅವರು ಮಾಡಿಕೊಟ್ಟ ಒಂದು ಮಾರ್ಗದರ್ಶನ. ರಾಚಪ್ಪ ಸಾಹೇಬರು ಇಲ್ಲಿದ್ದಾಗ ನಾನು ಐ ವಾಸ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ ನಾನು. And today I am sitting in the same seat where you are sitting here for 2 years in the year of 2016. And ನಮ್ಮ ಜೊತೆ ಬಹಳ ಚೆನ್ನಾಗಿದ್ರು ಸಾಹೇಬ್ರು. ಅದೇ ತರ ಕುರ್ಚಿ ಮೇಲೆ ಕೂತಾಗ ಸಾಹೇಬ್ ಪ್ರಿನ್ಸಿಪಲ್, ಕುರ್ಚಿ ಬಿಟ್ಟು ಹೊರಗೆ ಬಂದಾಗ ಈ ವಾಸ್ ಸೋ ಫ್ರೆಂಡ್ಲಿ ವಿತ್ ಅಸ್. ಅಂಡ್ ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಿದ್ರಿ. ನಾವು ವೆನ್ ವಿ ಕಂಪೇರ್ ಟು ಅದರ್ ಸಬ್ ಡಿವಿಷನ್, ಐ ಫೆಲ್ಟ್ along with our ರಾಚಪ್ಪ ಸಾಹೇಬ್, we felt we worked in a team. ಅವರು ಸರ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬಾ ಒಳ್ಳೆಯವರು ಸರ್. ಅವರು ಯಾರಿಗೇ ಆಗಲಿ ಭೇದ ಭಾವ ಮಾಡ್ತಿರಲಿಲ್ಲ. ಡಿ ಗ್ರೂಪ್ ಅವ್ರನ್ನಾಗಲಿ, ಸ್ವಲ್ಪ ನಮ್ಮ ಥರ ಟೈಪಿಸ್ಟು ಅವ್ರುಗಳನ್ನಾಗಲಿ ಯಾವತ್ತೂ ಏನು ಒಂದು ದಿನಕ್ಕೂ ಬೈದವರಲ್ಲ, ಏನೂ ಅಲ್ಲ. ನಮ್ಮನ್ನು ಒಂಥರ ಅವ್ರ ರೀತಿಯೇ ನೋಡ್ಕೊಂಡು ಎಲ್ಲ ಇದು ಮಾಡ್ತಿದ್ರು. ರಾಚಪ್ಪ ಸರ್ 2016ರಿಂದ 2018ವರೆಗೂ ಅವ್ರ ಜೊತೆ 2 ವರ್ಷ ವರ್ಕ್ ಮಾಡಿದ್ದೀವಿ. ತುಂಬ ಒಳ್ಳೆ ಎಡಬಲ್ಲಿ ನಮಗೆ ಅವರು. ಏನೇ ಒಂದು ಕಷ್ಟ ಸುಖಕ್ಕೆ ಮತ್ತು ಯಾವುದೇ ಒಂದು ವರ್ಕು ವಿಷಯದಲ್ಲಾಗಲಿ ಏನೇ ಆಗಲಿ, ಒಂದು ತಪ್ಪು ಮಾಡಿದ್ರೆ ಹೀಗಲ್ಲ ಹೀಗೆ ಮಾಡಿ ಅಂತ ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ರು. ಮತ್ತು ಯಾವುದೇ ಆಗಲಿ ಹಿಂಗೆ ಇದು ಅದು ಅನ್ನಂಗಿಲ್ಲ, ಇವ್ರು ಕೀಳು ಭಾವನೆ ಇವ್ರು ಬೇಳ ಭಾವನೆ ಆ ಥರ ಯಾವತ್ತೂ ಅವರು ಭೇದ ಭಾವ ಮಾಡಿದಾರೆ ಅಲ್ಲ. ಅವರು ನಾನು ಆಫೀಸರು, ಇವರು ಡಿ ಗ್ರೂಫರು, ಇವ್ರು C ಗ್ರೂಫರು, ಆ ಥರ ಭೇದ ಭಾವನೆ ಮಾಡ್ತಿರ್ಲಿಲ್ಲ. ಒಂದು ಊಟಕ್ಕೆ ಹೊರಗಡೆ ಕರ್ಕೊಂಡೋದ್ರೆ ಅವ್ರು ಸರಿ ಸಮಾನವಾಗಿ ಕೂರಿಸ್ಕೊಂಡು ಊಟಕ್ಕೆ ಪ್ರತಿಯೊಂದು ಮಾಡೋರು. ಮನೆಗೆ ಕರ್ಕೊಂಡೋಗಿ ಒಬ್ಬ ಹೆಣ್ಮಕ್ಳನ್ನ ಅಂದರೆ ತಮ್ಮ ತಂಗಿದಿರ್ನ ಮಕ್ಕಳನ್ನ ಮನೆಗೆ ಬಂದರೆ ಯಾವ ರೀತಿ ಅವರು ಸೌಕರ್ಯ ಮಾಡ್ತಾರೆ ಆ ರೀತಿ ಊಟ ತಿಂಡಿ ಅರಿಶಿನ ಕುಂಕುಮ ಕೊಟ್ಟು ಒಬ್ಬರು ಹೆಣ್ಮಗಳನ್ನ ಕಳಿಸಿದ್ರು ನಮ್ಮ ಸ್ಟಾಫ್ನೆಲ್ಲ ಕರ್ಕೊಂಡೋಗಿ. ನೀವು ರಾಚಪ್ಪನವರು ಅಂತಂದರೆ ಒಂದು ಶಿಸ್ತಿನ ಜೀವನವನ್ನು ರೂಢಿಸ್ಕೊಂಡು ಬಂದವರು, ಶುಭ್ರವಾದಂಥ ಶಿಸ್ತಿನ ಬಟ್ಟೆಯನ್ನು ಹಾಕಿದವ್ರು. ನೀವು ನೋಡಿದ್ರೆ ಆಫೀಸ್ಗೆ ಬಂದರೆ ಒಂದು ನಿಮ್ಮದೇ ಆದಂಥ ಒಂದು ತೇಜಸ್ ಇರ್ತಿತ್ತು. ನಾವು ಯಾವಾಗಲೂ ನಿಮಗೆ ಹೇಳ್ತಾ ಇದ್ವಿ, ರಾಚಪ್ಪಾಜಿ, ಸಿದ್ದಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ವಿ ನಿಮ್ಮನ್ನು ನೋಡಿದ ತಕ್ಷಣ. ದೊಡ್ಡ ಅವಧೂತರಿಗೆ ಸಮನಾದಂಥವರು. ಈ ಒಂದು ಬೀಳ್ಕೊಡುಗೆ ನಿಮ್ಮ ಬಾಳಿನಲ್ಲಿ ಇನ್ನೊಂದು ಹೊಸ ಹರ್ಷವನ್ನು ತರಲಿ. DV ಗುಂಡಪ್ಪನವ್ರು ಹೇಳ್ತಾರೆ, ಹಿಂದೇನು ಮುಂದೇನು ಇಂದಿಗ ಕಾ ಚಿಂತೆ, ಎಂದಾದರೂ ಬರಲಿ ಬಂದಾಗಳ ಚಿಂತೆ, ಎಲ್ಲವನ್ನು ಕಾಯುವವನು ಅವನೊಬ್ಬನಿಹನು, ಅವನು ನಿನ್ನಾಳಲ್ಲ ಇಂದಿಗಿಂದಿನ ಬದುಕು ಮಂಕುತಿಮ್ಮ ಅಂತೇಳಿ ಅವತ್ತಿನ ಬದುಕನ್ನು ಭಾಳ ಪರಿಪೂರ್ಣವಾಗಿ ನೀವು ಎಲ್ಲವನ್ನು ಸಹ ನಿರ್ವಹಿಸಿದಿರಿ. ಈ ಒಂದು 60 ವರ್ಷ ಆದಮೇಲೆ ಅರಳೋ ಮರಳೋ ಅಂತ ಹೇಳ್ತಾರೆ. ನೀವು ಅರಳೋ ಮರಳು ಆಗಬೇಡಿ, ಮರಳಿ ಅರಳಿ. ರಾಚಪ್ಪ ಮಾದರ್ ಸರ್ ಏನಪ್ಪಾ ಅಂತಂದ್ರೆ ಅವ್ರ ಜೊತೆ ನಾನು 1 ವರ್ಷಗಳ ಕಾಲ ಕೆಲಸ ಮಾಡಿದೀನಿ. ಯಾವುದೇ ಅಧಿಕಾರಿ ಜೊತೆ ಕೆಲಸ ಮಾಡ್ಬೇಕಾದ್ರೆ 1 ವರ್ಷ ನಮಗ್ ಬೇಕಾಗಿಲ್ಲ, 1 ದಿವಸ ಕೆಲಸ ಮಾಡೋದನ್ನ ಅವರ ಗುಣಗಳನ್ನ ನಾವು ತಿಳ್ಕೊತೀವಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ದೊಡ್ಡ ಹಿಂದೂ ಮಹಾಸಾಗರ ಇದ್ದಂತೆ. ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಸಹನೆ, ತಾಳ್ಮೆ ಮತ್ತು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ಬೇಕಾಗತ್ತೆ. ಅಂತದ್ರಲ್ಲಿ ಇವರು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಗೌರವ ಕೊಡುವಂತ ವ್ಯಕ್ತಿ. BBMPಲಿ ಕೆಲಸ ಮಾಡಿ ಯಾವುದೇ ಒಂದು ಶರ ಇಲ್ಲದೆ ಅವರು ನಿವೃತ್ತಿ ಆಗ್ತಾ ಇರೋದು ಬಹಳ ಹೆಮ್ಮೆ ತರುವಂತ ವಿಷಯ ಆಗಿದೆ. ಒಂದು ಹೆಣ್ಮಕ್ಳಾಗಿ ಹೇಳ್ತಾ ಇದ್ನಿ, ಅವರು ಸಂಸ್ಕಾರವಂತ ಮನೆತನದಿಂದ ಬಂದ ವ್ಯಕ್ತಿ. ಸಂಸ್ಕಾರವಂತರಿಗೆ ಮಾತ್ರ ಆ ಸಂಸ್ಕಾರವಂತ ಗುಣಗಳನ್ನ ಬೆಳೆಸ್ಕೊಂಡು ಮಾತಾಡೋದು ಮತ್ತೆ ಇದಾಗಿರುತ್ತೆ. ಅವರು ಅಧಿಕಾರಿ ಅಂತ ನಮ್ ಜೊತೆ ಯಾವತ್ತೂ ಸಹ ಕೆಲಸ ಮಾಡಿಲ್ಲ. ಹೆಲೋ ಎವ್ರಿಬಡಿ, ನಾನು ಟೌನ್ ಪ್ಲಾನಿಂಗ್ ನಾರ್ತ್ ಇಂದ ಶ್ವೇತಾ ಅಂತ FDA ಕೆಲಸ ಮಾಡ್ತಾ ಇದ್ದೀನಿ. ಸೊ ಟುಡೇ ವಿ ಆರ್ ಹಿಯರ್ ಟು ಸ್ಪೀಕ್ ಅಬೌಟ್ ರಾಚಪ್ಪ ಸರ್, ADTP ಆಗಿ ಕೆಲಸ ಮಾಡ್ತಾ ಇರೋರು. He is really, what to say about him, his behavior, his characteristics to be saying, he is very humble, very, 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 very supportive. When we speak throughout, whenever I have spoken to him, he's spoken with lot of respect to me. And any work if we have also, when we tell him something, he obliges in the same manner. So that's all I could say about him. And my wishes to him is to have a peaceful and a very successful retired life. Enjoy your life, sir. All my wishes to you. Thank you. ಟೌನ್ ಪ್ಲ್ಯಾನಿಂಗಲ್ಲಿ ಸೌತಲ್ಲಿ ಸುಮಾರು 2 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವಾಗಿನ ಒಂದು ಆತ್ಮೀಯತೆ, ಒಂದಿದು ಅವರು ಇದ್ದಂಥ ಮಾಡಿದಂಥ ಕೆಲಸಗಳು ಭಾಳ ಎಲ್ಲ ಜನ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ನಿಮ್ಮ ಎಲ್ಲರ ನೆಚ್ಚಿನ ಸಹಾಯ ಕಾರ್ಯಪಾಲಕ ಅಭಿಯಂತರರಾದಂಥ ಶ್ರೀ ರಾಚಪ್ಪ ಸಾಹೇಬರು ಈ ತಿಂಗಳು ವಯೋನಿವೃತ್ತಿ ಪಡೆಯುತ್ತಿರುವುದು ತಿಳಿದು ತುಂಬ ಸಂತೋಷವಾಗಿರುತ್ತದೆ.
ಅವರ ಅಡಿಯಲ್ಲಿ ನಾನು ಸಹ ಕೆಲಸ ನಿರ್ವಹಿಸಿರುತ್ತೇನೆ. ಅವರ ಮಾರ್ಗದರ್ಶನ ಸಲಹೆಗಳು ನಾನು ಪಡೆದಿರುತ್ತೇನೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಅವರ ಒಂದು ಮಾರ್ಗದರ್ಶನ ಸಲಹೆಗಳನ್ನು ಪಡೆದುಕೊಂಡು ನಾವು ಅದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಬಯಸುತ್ತೇವೆ. ನಮಸ್ತೆ ರಾಜಪ್ಪ ಸರ್, ಹೇಗಿದ್ದೀರಾ ಸರ್? ನಾನು 2010ನಲ್ಲಿ ನಿಮ್ಮ ಹತ್ರ ರಿಪೋರ್ಟ್ ಆಗಿದ್ದೀನಿ ಸರ್. ನಂದು ಫಸ್ಟ್ ಸರ್ವಿಸ್ಸು ಸ್ಟಾರ್ಟ್ ಆಗಿದ್ದೆ ನಿಮ್ಮ ಹತ್ರ. ಅವತ್ತು ನಮ್ಮ ತಂದೆನೂ ನನ್ನ ಜೊತೆಯಲ್ಲಿದ್ದರು. ನೀವೆಲ್ಲ ಹೊರಡಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ ಮಾತನ್ನ ನಮ್ಮ ತಂದೆ ಇವತ್ತು ನೆನೆಸ್ಕೊತಾ ಇದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಸಪೋರ್ಟಿಗೆ, ನಿಮ್ಮ ಒಂದು ಆಶೀರ್ವಾದಕ್ಕೆ, ಹಾರೈಕೆಗೆ ಎಲ್ಲ ಸರ್. ಇವತ್ತಿನ ದಿವಸ ನಾನು ತುಂಬ ಚೆನ್ನಾಗಿ ನನ್ನ ಸೇವೆನ ಕಲ್ತಿದ್ದೀನಿ ಸರ್ ನಿಮ್ಮಿಂದ. ಯಾವಾಗಲೂ ನನಗೆ ನೀವು ಧೈರ್ಯನೇ ಕೊಟ್ಟಿದ್ದೀರಾ ಸರ್. ಆ ಮೇಡಮ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ ಇರಬೇಕಮ್ಮ ಅಂತ ಎಲ್ಲರೂ ಹೇಳಬೇಕು ಅಂತಲೇ ಧೈರ್ಯ ಕೊಟ್ಟಿದ್ದೀರಾ. ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಸರ್ ಇವತ್ತೂ. ಮತ್ತು ನೀವು ಯಾವಾಗಲೂ ಸದಾ ನಿಮ್ಮ ಊರು, ನಿಮ್ಮ ಏರಿಯಾ ಫಂಕ್ಷನ್ಗಳಿಗೆ ನಾನೇ ಚೀಫ್ ಗೆಸ್ಟು ಅಂತ ಎಲ್ಲ ಫಂಕ್ಷನ್ನ ಬಿಟ್ಟು ಹೋಗಿ ಅಟೆಂಡ್ ಮಾಡ್ತಾ ಇದ್ರಿ ಸರ್. ಅದು ಆ ವ್ಯಕ್ತಿತ್ವ ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗಿದೆ ಸರ್. ಇಲ್ಲಿ ರಾಚಪ್ಪ ಸರ್ ನಾನು ಬಂದಮೇಲೆ ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. ಬಟ್ 2021ನಲ್ಲಿ ನಾನು ಇಲ್ಲಿ ಅವ್ರು ಇರುವಾಗ ನಾನು ಇಲ್ಲಿ FTC ಆಗಿ ಬಂದಿದ್ದೆ. ತುಂಬಾ ಒಳ್ಳೆ ಆಫೀಸರ್ ಅನ್ನಿಸ್ತದ್ದು ನನಗೆ. ಯಾಕೆಂದ್ರೆ ಸ್ಟ್ರಿಕ್ಟ್ ಆಫೀಸರ್ ಅವರು. ಏನಾದ್ರು ಗೊತ್ತಿಲ್ಲ ಅಂದ್ರೂ ಹೇಳ್ಕೊಡೋರು ಅವರು. ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅವ್ರಿಗೆ. ನಾವೇನಾದ್ರು ಕೇಳಿದ್ರು ತಕ್ಷಣನೇ ಅದ್ರ ಬಗ್ಗೆ ತಿಳ್ಕೊಂಡಾದ್ರೂ ನಮ್ಗೆ ಮಾಹಿತಿ ಕೊಡ್ತಾ ಇದ್ರು, ಯಾವ ರೀತಿ ಮಾಡ್ಬೇಕು ಕೆಲ್ಸಗಳು ಅಂತ ಹೇಳ್ಬಿಟ್ಟು. ಅವರು ಒಳ್ಳೆ ಆಫೀಸರ್, ಇದುವರೆಗೆ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವ್ರು ಬಂದು 3 ವರ್ಷ. ಇಲ್ಲಿ ನಮ್ಮ ಒಂದು ಕುಟುಂಬ ತರ ಇದ್ದು, ಹೆಣ್ಮಕ್ಳಿಗೆ ಅವ್ರು ತುಂಬಾ ರೆಸ್ಪೆಕ್ಟ್. ಹೆಣ್ಮಕ್ಳು ಅಂದ್ರೆ ಅವ್ರ ಮನೆ ಮಕ್ಕಳ ತರ ನೋಡ್ಕೊಳೋರು. ಬಟ್ ನಮ್ಗೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳೋರು. ಅವ್ರ ಹತ್ರ ನಾವಿನ್ನೂ ಎಷ್ಟೋ ಕೆಲಸ ಕಲಿಬೇಕು. ಬಾರಿ ಸ್ಟ್ರಿಕ್ಟ್ ಆಫೀಸರು. ನಾವು ಇಷ್ಟಪಟ್ಟು ಕೆಲಸ ಮಾಡ್ತಿದ್ದು. ಅವ್ರಿದ್ದ ಅಷ್ಟು ದಿವಸನೂ ನಮ್ಗೆ ಒಂಥರ ಧೈರ್ಯ ಒಂಥರ ಉತ್ಸಾಹದಿಂದ ಕೆಲಸಗಳು ಮಾಡ್ತಿದ್ದು, ಇಷ್ಟಪಟ್ಟು ಕೆಲಸಗಳು ಮಾಡ್ತಿದ್ದು. ಆ ಥರ ಆಫೀಸರ್ ಇರಬೇಕು ಅಂತ ನಾನು ತುಂಬಾ ಅನ್ಕೊಂತೀನಿ. ರಾಚಪ್ಪ ಸರ್ ಇಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ ಅವ್ರ ಜೊತೆಲಿ. ಅವರು ತುಂಬಾ ಒಳ್ಳೆಯವರು. ನಮ್ಗೆ ಎಲ್ಲಾ ತರ ಕೆಲಸಗಳನ್ನ ಹೇಳ್ಕೊಟ್ಟಿದ್ದಾರೆ. ಕೆಲಸ ಹಿಂದೆ ತಪ್ಪು ಸರಿ ಅಂತ ಎಲ್ಲ ಹೇಳಿದ್ದಾರೆ. ನಮ್ನ ಮಗಳು ತರ ಟ್ರೀಟ್ ಮಾಡಿದ್ದಾರೆ. ಯಾವಾಗ್ಲೂ ಬಾಯಲ್ಲಿ ಅಮ್ಮ ಅಂತ ಹೇಳ್ದೇನೆ ಇನ್ನೇನು ಅವ್ರು ನಮ್ನ ಬೇರೆ ತರ ಕರ್ದು ಇಲ್ಲ, ಏನಿಲ್ಲ. ಒಳ್ಳೆಯವರು ಅವ್ರ ಜೊತೆ ಕೆಲಸ ಮಾಡಿ ನಮ್ಗೆ ತುಂಬಾ ಖುಷಿ ಇದೆ. ನಮ್ಮ ರಾಚಪ್ಪ ಸರ್ ಬಂದ್ಬಿಟ್ಟು ಇಲ್ಲಿ 2 ವರ್ಷ ಬಂದ್ಬಿಟ್ಟು ಕೆಲಸ ಮಾಡಿದ್ರು. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಅನುಭವ ನಮ್ಗೆ. ಅವರು ತುಂಬಾ ಒಳ್ಳೆಯವರು. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಏನಾದ್ರು ಕೆಲಸ ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡ. ಇವತ್ತು ಗೊತ್ತಿಲ್ಲ ಅಂತ ಹೇಳಿದ್ನವು ನಾಳೆ ಗೊತ್ತು ಅಂತ ನೀನ್ ಬಂದ್ ಹೇಳು, ಕಲ್ತ್ಕೊ ಬಂದ್ ಹೇಳು. ಯಾವ್ದೇ ಕಾರಣಕ್ಕೂ ಎಲ್ಲಿ ಕೆಲಸ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡ. ಆ ತರ ಬಂದ್ಬಿಟ್ಟು ನಮ್ಗೆ ಮಾರ್ಗದರ್ಶನ ನೀಡಿ ನಮ್ಗೆ ಕೆಲಸ ಬಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಅವರು ಈ ತಿಂಗಳು 31ನೇ ತಾರೀಕು ರಿಟೈರ್ಡ್ ಆಗ್ತಾ ಇದಾರೆ. ಅವ್ರ ನಿವೃತ್ತಿ ಜೀವನಕ್ಕೆ ಶುಭಾಶಯ ಕೊಡ್ತಾ ಇದೀನಿ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬದವ್ರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ. 2020ರಲ್ಲಿ ಸೆಪ್ಟೆಂಬರ್ 1ರಿಂದ ರಾಚಪ್ಪ ಸರ್ ಇಲ್ಲಿ ಕೆಲ್ಸಕ್ಕೆ ಅವರು ಮತ್ತೆ ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಸೊ ನಾನು 2020ನಲ್ಲಿ ಇಲ್ಲಿ ವರ್ಕ್ ಮಾಡ 21ನಲ್ಲಿ ಬರ್ತೀನಿ ನಾನು. ಸೊ ಅವಾಗ ಇಲ್ಲಿ ಬಂದಾಗ ಸ್ವಲ್ಪ ಕೆಲಸದ್ದು ಅಡೆತಡೆಗಳು ಬಂದಾಗ ಇಲ್ಲ ನೀವು ಇರ್ಲಿಲ್ಲ, ಈಗ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇಲ್ಲ, ಆಕೆ ಹಳೇ ಹಿಂದಿನ ವರ್ಷದಿಂದ ಅವ್ರು ನಮ್ ಕೆಲಸ ಮಾಡ್ತಿದ್ರೆ, ಸೊ ಆಕೆ ಇಲ್ಲಿ ಮುಂದುವರಿಬೇಕಂತ ಹೇಳಿ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೆ ಸಪೋರ್ಟ್ ಮಾಡಿದ್ಮೇಲೆ ಅವ್ರ ಜೊತೆಗೆ ನಾನು ಕೆಲಸನ ನಿರ್ವಹಿಸಕ್ಕೆ, ಅವರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಮುಂದುವರಿತೀನಿ. ಸೊ ಹಿಂಗೆ ಕೆಲಸ ಅವ್ರ ಜೊತೆ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀನಿ. ಬಟ್ ಏನೇ ಕೆಲಸ ಗೊತ್ತಿಲ್ಲ ಅಂದ್ರೂ ಅವ್ರ ಕೆಲಸ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ಹಾಗೆ ಅವ್ರು ಗೊತ್ತಿಲ್ಲ ಅಂದ್ರೂ ನಮ್ಮಿಂದ ಅವ್ರು ತಿಳ್ಕೊಳ್ಳೋ ಹಿರಿಯರು ಯಾಕಪ್ಪ ಕಿರಿಯರ ಹತ್ರ ಕೇಳಬಾರ್ದು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇರಲ್ಲ. ಸೊ ಚಿಕ್ಕರಾದ್ರೂ ಪರವಾಗಿಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇದ್ದು ಅವ್ರ ಕೆಲಸನ ತಿಳ್ಕೊಳ್ತಾ ಇರ್ತಾರೆ. ರಾಚಪ್ಪ ಇಂಜಿನಿಯರು, ನಾವು ಎಲ್ಲ ಕ್ಲಾಸ್ಮೇಟು. ಮತ್ತು ನಾವೆಲ್ಲ ಇದರಿಂದ ಬಹಳ ಸಹಕಾರದಿಂದ ಇದ್ದಂಥವ್ರು. 7ರವರೆಗೆ ಇಲ್ಲೇ ಖೇಡಿಗೆ ಇಲ್ಲಿ ಯಾವುದೋ ಒಂದು ಆಶ್ರಮ ಇದೆ ರೀ, ಬಸವರಾಜೇಂದ್ರ ಆಶ್ರಮ ಅಂತೇಳಿ, ಅಲ್ಲೇ ಕಲ್ತೀವಿ. ಜನರು ಕೇಂದ್ರ ಇದ್ದಾಗ ಕೇಂದ್ರಕ್ಕೆ ಫಸ್ಟ್ ಬಂದವು ರಾಚಪ್ಪ.
ನಾವೆಲ್ಲ ಅವನ ಹಿಂದೆ ಇದ್ದಂಥವ್ರು 5, 6ನೇ ನಂಬರ್ದೊಳಗೆ ನಾವು ಬಂದೀವಿ. ಇಂಡಿ ಸೆಂಟ್ರ್ಗೂ ಅವ ಫಸ್ಟ್ ಬಂದ ರಾಚಪ್ಪ. ಮತ್ತು ಮುಂದೆ ಬೆಳೀತಾ ಬೆಳೀತಾ ಅವ ಡಿಪ್ಲೊಮಾ ಅವ ಆದ. ಆನಂತರ ಮುಂದೆ ನಾವು BA ಲೈನ್ ನಾವು ಆದೀವಿ. ಹಿಂಗಾಗಿ ಅವ ದೊಡ್ಡ ಸ್ಥಾನಕ್ಕೆ ಅವ ಆದ. ಅವಂದು ನಮ್ಮದು ಒಡನಾಟ ಇಲ್ಲಿವರೆಗೆ ಒಳ್ಳೆಯತನದಿಂದ ನಾವೆಲ್ಲ ರೀತಿಯೊಳಗೆ ಬಂದೀವಿ. ಕ್ಲಾಸ್ನಾಗ ಫಸ್ಟ್ ಆದ ಕಾರಣ ಅವರಿಗೆ ಎಲ್ಲಾನ ನಿಭಾಯಿಸಲಿಕ್ಕೆ ಸರ್ಗಳು ಜವಾಬ್ದಾರಿ ಕೊಡ್ತಾರೆ. ಅಂದ್ರೆ ಸರ್ಗಳು ಇರಲ್ಲ ಟೈಮ್ದಾಗ ಅವರೇ ಕ್ಲಾಸ್ ತೊಗೋತಿರು, ರಾಚಪ್ಪ ಅವ್ರಿಗೆ ಕ್ಲಾಸ್ ತೊಗೋತಿರು. ಯಾಕಂದ್ರೆ ಮುಖ್ಯಮಂತ್ರಿ ಇದ್ರೆ ಈ ಸದ್ಯ ಈಗ ಅದ್ರೊಳಗೆ ಹಿಂದಿನ ಪದ್ಧತಿ ಇತ್ತು. ಆರೋಗ್ಯ ಮಂತ್ರಿ, ಮುಖ್ಯಮಂತ್ರಿ, ಹಿಂಗೆಲ್ಲ ಹಣಕಾಸು ಮಂತ್ರಿ ಎಲ್ಲ ಈಗ ಹೆಂಗೆ ರಾಜ್ಯದೊಳಗೆ ಕ್ಯಾಬಿನೆಟ್ದಾಗ ಇರ್ತಾವಲ್ಲ ಮಂತ್ರಿಮಂಡಲ, ಆ ಟೈಪ್ ಮಂತ್ರಿಗಳು ಅಂತೇಳಿ ಎಲ್ಲರಿಗೆ ಸ್ವಚ್ಛತಾ ಮಂತ್ರಿ ಇಂಥವೆಲ್ಲ ಕೆಲವೊಬ್ಬರಿಗೆ ಅಧಿಕಾರ ಕೊಡ್ತಿರು ಹುಡುಗರಿಗೆ. ಸರ್ಗಳು ಇರಲ್ಲ ಟೈಮ್ದಾಗ ಅವರೇ ನಿಭಾಯಿಸ್ಕೊಂಡು ಹೋಗ್ತಿರು. ಆದ್ರೆ ರಾಚಪ್ಪನೇ ಯಾವುದೇ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಎಲ್ಲರಿಗೂ ನಮ್ಮ ಕ್ಲಾಸ್ ತೊಗೊಳೋದು, ಶಬ್ದಾರ್ಥ ತಗೊಳ್ಳೋದು, ಇಂಗ್ಲೀಷ್ ವರ್ಡ್ಸ್ ಎಲ್ಲ ಬೇಪಟ್ ಮಾಡಿಸೋದು, ಇವೆಲ್ಲ ಮಾಹಿತಿ ಕೊಡ್ತಿದ್ದವು. ಈ ಟೈಪ್ ನಮ್ಗೆ ಅವರಿಗೆ ನಮಗೂ ಬೆಳೆಸ್ಯಾನ, ತಾನು ಬೆಳೆದು ಮುಂದಕ್ಕೆ ಹೋಗ್ಯಾನ. ದೊಡ್ಡ ಇದು ಪೊಸಿಷನ್ ಆದ್ರೂ ಸಹಿತ ತನ್ನ ಗುಣತಾ ಬಿಟ್ಟಿಲ್ಲ. ಎಲ್ಲರಿಗ ಜೋಡಿ ಸ್ವಭಾವದಾಗ ಹೊಂದ್ಕೊಂಡು ಹೋಗ್ಯಾನ. ನಾವು ಹೊಲಕ್ಕೆ ಹೋಗ್ತಿದ್ದೆವು, ವನಭೋಜನ ಮಾಡ್ತಿದ್ದೆವು, ಒಳದಂಡಿಗೆ ಹೋಗ್ತಿದ್ದೆವು, ನಮ್ಮ ಹೊಲಗಳಿಗೆ ಕರ್ಕೊಂಡು ಹೋಗ್ತಿದ್ದೆವು, ಎಲ್ಲರೂ ಕೂಡಿ ಊಟ ಮಾಡ್ತಿದ್ದೆವು. ಆದರೂ ತಾವು ನಮಗೆ ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ವಿನಯದಿಂದ ಮಾತಾಡಬೇಕು, ಇವನಂಥ ಸ್ವಭಾವದವರೇ ನನ್ನ ವಾರಿಯದೊಳಗೆ ಯಾರೂ ಇಲ್ಲ ಅನ್ನೋ ನನಗೆ ಆತ್ಮಸಾಕ್ಷಿಗೆ ನಾನು ಹೇಳ್ತೀನಿ. ಹಾಗಾಗಿ ಬಂದಾಗ ನಮಗೆಲ್ಲರಿಗೆ ಭೇಟಿಯಾಗಿ ನಮ್ಮ ಕ್ಷೇಮ ಬಗ್ಗೆ ಅವನು ವಿಚಾರ ಮಾಡ್ಕೊತಾನೆ, ಅವನ ಕ್ಷೇಮ ಬಗ್ಗೆ ನಾವು ವಿಚಾರ ಮಾಡ್ಕೊತಿದ್ದೆವು. ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಅವನಿಗೆ ಕರೆಸಿದೆವು. ನನ್ನ ಮಗನ ಲಗ್ನಕ್ಕೆ ಬಂದ, ನನ್ನ ಮಗಳ ಲಗ್ನಕ್ಕೂ ಬಂದು ಎಲ್ಲ ನಮ್ಮ ಅಗದಿ ಪ್ರೇಮದಿಂದ ಅವ ನಮ್ಮ ಜೊತೆ ಜೀವನ ಮಾಡ್ಕೋತ ಕಡೆಗೆ ಅವ ಇವತ್ತು ನಿವೃತ್ತಿ ಹೊಂದುತ್ತಾನೆ. ಅವನಿಗೆ ನಮ್ಮ ಎಲ್ಲರ ಒಂದು ಅಭಿನಂದನೆ ಸಲ್ಲಿಸುತ್ತೆ. ಮತ್ತು ರಾಚಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆಯ ವ್ಯಕ್ತಿ ಅವ. ನಾವು ಅವನ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅತಿಶಯೋಕ್ತಿ ಆಗ್ತೈತಿ. ಅಂಥ ವ್ಯಕ್ತಿ ಇವತ್ತು ನಿವೃತ್ತಿ ಹೊಂತಾನ ಸರ್ಕಾರಿ ಹುದ್ದೆಯಿಂದ. ಅದು ಒಂದು ಕಪ್ಪು ಚುಕ್ಕಿ ಇಲ್ಲಾರದೆ ಎಷ್ಟು ಸುದೀರ್ಘ 34 ವರ್ಷ ಅನಿಸ್ತದೆ ಅವನು. ನಾವು ಸುದೀರ್ಘ ಸೇವೆ ಮಾಡಿ ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಎಲ್ಲ ಸರ್ವಿಸು ತೆಗೆದಿದ್ದಾನೆ. ಮತ್ತು ನಮ್ಮ ಸಹೋದರಿ ಎಲ್ಲರಿಗೆ ಎಲ್ಲ ಬಾಂಧವ್ರ ಜೋಡಿ ಒಳ್ಳೆಯ ರಿಲೇಷನ್ನು ಇಟ್ಟುಕೊಂಡಿದ್ದಾನೆ. ಅವನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ನಾವು ಮೊದಲಿಂದ ಆತಗೆ ಅಣ್ಣ ಅಣ್ಣ ಅಂತ ಅದೇ ಭಾವನೆದಿಂದಾನೇ ಇರ್ತಿದ್ದೆವು. ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ದೆವು, ಅಷ್ಟೇ ಅವನ ಬಗ್ಗೆ ಭಯನೂ ಪಡ್ತಿದ್ದೆವು. ನಾವು ದೊಡ್ಡವ ಇದಾನಪ್ಪ ಅಂತೇಳಿ ಆತ ಹೇಳ್ದಂಗೆ ನಾವೆಲ್ಲರೂ, ನಾನೊಬ್ಬನೇ ಅಂತಲ್ಲ, ಎಲ್ಲ ಕಲೀಗ್ಸು ಒಂದು ಭಯ ಅಂದ್ರೇನು ಒಂಥರ ರೀತಿ ಗೆಳತನದ ಭಯ. ಒಂದು ರೀತಿ ಏನಪ್ಪ ನಮ್ಮ ಅಣ್ಣಗೆ ಬೇಜಾರಾಗಬಾರ್ದು, ಆ ರೀತಿ ಒಂದೊಂದು ಅಷ್ಟೇ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸ್ತಿದ್ದ ಅವ. ನಮಗೆ ನಾವಾಗ ಅಣ್ಣ ಅಂದ್ರು ಆತ ನಮ್ಗೆ ಯಾವಾಗಾದ್ರು ಅಣ್ಣ ಅಂತಾನೆ ನಮ್ಗೆ ಮಾತಾಡ್ತಿದ್ದ. ಅದೊಂದು ಒಂಥರ ತುಂಬಿದ ಕೂಡ ಇದ್ದಂಗ. ನಮ್ಮ ಸ್ನೇಹ ಹೆಂಗದ ನಮಗಂತೂ ಅಣ್ಣದಿರಿಲ್ಲ, ತಮ್ಮದೇರೇ ಅದಾರ. ಆತ ಒಬ್ಬ ನಮಗ ಮನಿ ಖುದ್ದಾಗಿ ಇರುವಂತ ಹಿರಿಯಣ್ಣನ ಸ್ಥಾನ ನಮ್ಗೆ ತುಂಬಿದಾನ. ಅವರು ನಮ್ಮ ಬಗ್ಗೆ ಹೆಂಗಂತಂದ್ರ ಪ್ರತಿಯೊಂದು ಇದ್ರೊಳಗೂ ನಮಗೇನಾದ್ರು ತಿಂಗಳಿಗೆ ಕನಿಷ್ಠ ಒಂದ್ಸಲ ಆದ್ರು, ಒಂದು 5 ನಿಮಿಷ ಆದ್ರು ನಮ್ಮ ಸಂಸಾರ ಬಗ್ಗೆ ಆಗಲಿ, ನಮ್ಮ ಆರೋಗ್ಯ ದೃಷ್ಟಿ ಆಗಲಿ, ನಮ್ಮ ಸರ್ವಿಸ್ದಲ್ಲಿ ನಡೀತಕ್ಕಂಥ ಆಗುವುಗಳಾಗಲಿ, ಏನಾದರೂ ಕಷ್ಟ ಸುಖ ಹಂಚ್ಕೊಂತಾರ ಆಸ್ ಎ ಫ್ಯಾಮಿಲಿ ಮೆಂಬರ್ ಟೈಪ್. ಕ್ರಿಕೆಟ್ ಟೀಮ್ನಾಗ ಒಬ್ಬ ಟೀಮ್ ಕ್ಯಾಪ್ಟನ್ ಇರ್ತಲ್ಲ, ಹಂಗೆ ನಿನ್ಗೊಂದು ಕ್ಯಾಪ್ಟನ್ ಅಂತ ಹೇಳಿ ಭಾವಿಸ್ಬಿಟ್ಟೆವು ನಾವು. ಪ್ರತಿಯೊಂದಕ್ಕೆಲ್ಲ ನಮ್ಗೆ ನೀನು ಹೇಳಿದಾಗ ರೂಟ್ ಒಳಗೆ ನಾವು ಹೋಲ್ಕತ್ತೇವೆ. ನಾವು ನಿನ್ನ ಬಗ್ಗೆ ವಿಚಾರ ಮಾಡ್ಲಿಕ್ಕಾಗಿ ನೀ ಪಬ್ಲಿಕ್ ರಿಲೇಷನ್ ಭಾಳ ಚೆನ್ನಾಗಿತ್ತು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ರಾಜಕಾರಣ ಸಾಹೇಬ್ ಹತ್ತಿದ್ರು. ಏನದು ಸೋಷಿಯಲ್ ದೃಷ್ಟಿಯಿಂದ, ಪಾಲಿಟಿಕ್ಸ್ ದೃಷ್ಟಿಯಿಂದ ನಿನ್ನ ಸರ್ವಿಸ್ ಮಾಡಾಗ ಇವೆಲ್ಲ ನಿನ್ನ ಬಗ್ಗೆ ನನಗೆ ಭಾಳ ತುಂಬ ಖುಷಿ ಆಗ್ತಿತ್ತು ಇವೆಲ್ಲ ಕೇಳಿ. ಯಪ್ಪ ನಮ್ಮದು ಗೋಳ ಪರಿಸ್ಥಿತಿ ಆಗ್ಯದ. ಆಗ ನಮ್ಮ ತಮ್ಮ ಶಾಣೆ ಹುಟ್ಟದ ಮುಂದೆ. ಆಟ ಕೃಷ್ಣಗೆ ಸಾಲಿ ಕಲ್ತವ, ಬಡತನದಾಗೆ ಇಲ್ಲಿ ಕಲ್ತ, ಬಿಜಾಪುರಕ್ಕೆ ಕಲ್ತ, ಅಲ್ಲಿ ಕಲ್ತು ಇಲ್ಲಿ ಅಫಜಲ್ಪುರಕ್ಕೆ ನೌಕರಿ, 1 ರೂಪಾಯಿ ಇಲ್ಲದೆ ನೌಕರಿ ಆಯ್ತು ರೀ ಅವನಿಗೆ. ನೌಕರಿ ಆಯಿತು ಆದ್ಮೇಲೆ ಎಲ್ಲರಿಗೂ ಹಿಡ್ಕೊಂಡು ಹೊಂಟ. ನಮ್ಮ ಅವ್ವಂದು ನಮ್ಮ ಅಪ್ಪಂದು ಪುಣ್ಯ ರೀ. ನಾನು ನಂದು ದೇವ್ರ ಮಾಡಿ ನಾನು 4 ನನ್ನ ತಮ್ಮನ ಪುಣ್ಯ ಅದ. ಅವಕ್ಕೂ ಜಾಕಿ ಮಾಡಕತ್ತಿದ್ದೇವ. ನಮ್ಮ ತಮ್ಮ ಈ ಸುತ್ತ 4 ಹಳ್ಳಿಗೆ ನಮ್ಮ ತಮ್ಮನಂತ ಇಲ್ಲ. ಅವ ಸಣ್ಣ ಇಟ್ಟಿದ್ದ, ಸಾಲಿಗೆ ಹೋಗ್ತಿದ್ದ. ನಮಗೆಲ್ಲ ನಮ್ಮ ಅಪ್ಪ ಬರ್ತಾನ ಮನೆ ಕೊಟ್ಟ, ಹಂಗೆ ಮಾಡ್ಕೊಂಡು ತಿಂದೆವು. ಅವನು ಸಾಲಿ ಕಲ್ತ. ಈಗ ಅವ ನೌಕರಿ ಮಾಡ್ಲಕತ್ರ ನಮಗೆಲ್ಲ ಪಂಕದಾಗ ಎಲ್ಲ ನೋಡ್ಯಾನ್ರಿ. ನಮಗೆ ಭಾಳ ನೋಡ್ಯಾನ. ಮನಾರ್ ದೊಡ್ಡ ಮನುಷ್ಯನ. ಬಿಸಿಲ ನಿತ್ತಾರ, ನಮಗೆ ಅಲ್ಲ ಬಿಸಿಲ ನಿತ್ತಾರ ನೆಳ್ಳ ಕರ್ದಾನ. ಮಾನ ಮನ್ನುಡಿಕೆ ಮಾಡ್ಯಾನ.
ಆ ಕಡೆ ಎಲ್ಲ ಜವ್ರಿಗೆ ಪಿವ್ರಿಗೆ ಎಲ್ಲ ಒಂದು ಪರಿಚಯ ಅದ. ಯಪ್ಪ ನಮ್ಮ ಮಗ ಎಲ್ಲ ನೋಡ್ದಾನ ನಮಗೆಲ್ಲ ಚಲೋ ಮಾಡ್ಯಾನಪ್ಪ, ನಾವು ಹರಕೆ ಕೊಡ್ತೇವೆ ಅವ್ರಿಗೆ. ನಮ್ಮ ಸೋದರ ಮಾವನಾದಂಥ ರಾಚಪ್ಪ ಖೇಡಿಗೆ ಅವರು ನಾಳೆ 31/5/2024 ನಿವೃತ್ತಿ ಹೊಂದ್ತಾ ಇದ್ದಾರೆ. ಅದಕ್ಕೆ ನಿವೃತ್ತಿ ಜೀವನ ಶುಭವಾಗಿರಲಿ ಅಂತ ಆಶಿಸುತ್ತಾ, ನಮ್ಮ ಮಾಮೂರ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಯಾಕಂದರೆ ನಾನು ಇಡೀ ಫ್ಯಾಮಿಲಿಗೆ ನಮ್ಮ ಮಾಮೂರು ಹೆಂಗಪ್ಪ ಅಂದರೆ ಒಂದು ಇದು ಹೇಳ್ತಾರೆ, ಒಂದು ಶಾಸ್ತ್ರ ಹೇಳ್ತಾರೆ, ಏನಂದರೆ ತಂದೆ ತಾಯಿ ಸಾಯ್ಬೇಕು, ಸೋದರ ಮಾವ ಇರ್ಬೇಕಂತ ಹೇಳಿ. ಅದಕ್ಕೆ ನಮ್ಮ ತಾಯಿ ತಂದೆನೂ ಇದ್ದಾರೆ, ನಮ್ಮ ಸೋದರ ಮಾವನೂ ಇದ್ದಾರೆ. ಅಂಥ ಸೋದರ ಮಾವ ಪಡಿಬೇಕಾದ್ರೆ ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಾನು ಬೆಂಗಳೂರಲ್ಲಿ ಅವ್ರ ಜೊತೆನೇ ಇದ್ದೆ, ಮೈಸೂರು ಡ್ಯೂಟಿ ಮಾಡೋಕೆ ಅವ್ರ ಜೊತೆನೇ ಕೆಲಸ ಮಾಡ್ತಿದ್ದೆ. ಪ್ರತಿಯೊಂದಲ್ಲಿ ಅವ್ರ ಒಡನಾಟದಾಗೆ ನಾನು ಬೆಳೆದಿದ್ದು. ಮುಂದೆ ಬೆಂಗಳೂರು ಬಂದ ಮೇಲೆ ನಾನು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ನಮ್ಮ ಅಗರಿಕೆಳದಲ್ಲಿ ರಿಸರ್ವ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಿಲ್ಲಾ ಪಂಚಾಯತಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ರಿಸರ್ವ್ಸ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದೋ ನೀವು ಹೋಗಿ ಎಲೆಕ್ಷನ್ ನಿಲ್ಲು ಅಂಥೇಳಿ ನನಗೆ ಮಾರ್ಗದರ್ಶನ ಮಾಡಿದ್ರು. ಅದಕ್ಕೆ ನಾನಂದೆ, ಮಮ್ಮ ನಾ ಈಗ ಕಣ್ಣು ಬಿಡ್ತಾಯಿದ್ದೆ, ನಮ್ಗೆ ರಾಜಕೀಯ ಎಲ್ಲ ಯಾಕೆ ಅಂತ ನಾನಂದೆ. ನಿನ್ಗೆ ಗೊತ್ತಾಗಲ್ಲ ಹೋಗಂತ ಹೇಳಿ ನನಗೆ ಎಲೆಕ್ಷನ್ಗೆ ಹೋಗಿ ನಿಂತೆ. ಅಲ್ಲೆಲ್ಲ ಅವರೆಲ್ಲ ಆಶೀರ್ವಾದದಿಂದ ನನಗೆ ಒಳ್ಳೆ ಇದರದಿಂದ ನಾನು ಗೆದ್ದೆ. ಒಂದು ಜಿಲ್ಲಾ ಪಂಚಾಯತ್ ಸದಸ್ಯನಾದ ಮೇಲೆ ಪ್ರತಿಯೊಂದಕ್ಕೂ ನಮ್ಮ ಮಾರ್ಗದರ್ಶನಕ್ಕೆ ಅವ್ರದ್ದೇ ಇದ್ದರು. ಯಾಕಂದರೆ ಮುಂದೆ ಅದೇ ಬೆಳ್ತಾ ಏನೇ ಇದ್ರೂ ನಮ್ಮ ಫ್ಯಾಮಿಲಿ ಒಳಗೆ ಯಾವುದೇ ವಿಷಯ ಬಂದ್ರೂ ನಾವು ಏನೇ ಡಿಸಿಷನ್ ಮಾಡಿದ್ರೆ ಫೈನಲ್ ಟಚ್ ನಮ್ಮ ಮಾಮವ್ರೆ. ಯಾಕಂದರೆ ಆ ಶಕ್ತಿ ಯಾರಿಗೆ ಬರೋದಿಲ್ಲ ಅಂತ ನಾವು ಅಂಥ ಪುಣ್ಯ ಮಾಡಿದಂಥ ಆ ವ್ಯಕ್ತಿ ನಮ್ಮ ಜೊತೇಲಿ ಇದ್ದಾರೆ. ಈಗ ಇನ್ನೂ ನಾವು ದೊಡ್ಡವರು ಆಗಿದ್ದೀವಿ, ನಮ್ಗೆ ಎರಡು ಮಕ್ಕಳಾಗಿದ್ದಾವೆ, ನಮಗೆ 40-42 ವಯಸ್ಸು ನಡೆದು ಅಂದ್ರೆ ಇನ್ನಾದ್ರೂ ಮಮ್ಮ ಹ್ಯಾಂಗೆ ಅಂದ್ರೆ ನಮ್ಗೆ ಇನ್ನಾದ್ರೂ ಬುದ್ಧಿ ಹೇಳ್ತಾರೆ ನಮ್ಮ ಮಾಮೂರು. ಅಂಥ ಶಕ್ತಿ ನಮ್ಮ ಮಾಮೂರ ಹತ್ರ ಇದೆ. ನಮ್ಮ ಅನುಭವದಲ್ಲಿ ನೋಡ್ದಂಗೆ ದೇವ್ರು ಎಲ್ಲ ರೀತಿಯಿಂದ ಬಂದು ಎಲ್ಲರನ್ನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಕೆಲವೊಬ್ಬರನ್ನ ಸೃಷ್ಟಿ ಮಾಡ್ತಾನೆ, ನೀವು ಹೋಗಿ ಹೆಲ್ಪ್ ಮಾಡಿ ಅನ್ನೋ ರೀತಿಯಲ್ಲಿ. ಯಾಕಂದರೆ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂದರೆ ದೇವ್ರು ಬಂದು ಕತ್ತಿ ಹಿಡಿದಲ್ಲ, ಅವ್ರ ಪರವಾಗಿ ಹೋರಾಡಲ್ಲ. ಯಾವಾಗಲೂ ಅವರಿಗೆ ಅನುಕೂಲಕರವಾದ ಸಿಚುವೇಶನ್ಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿಯಲ್ಲೇ ನೀವು ಒಬ್ಬರು. ನಮಗೆ ಪ್ರತಿ ಹಂತದಲ್ಲೂ ನಮ್ಮ ಕುಟುಂಬಗಳನ್ನು ನಾವೆಲ್ಲ ಅಕ್ಕನ ಮಕ್ಕಳು ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ಒಂದೇ ಥರ ಭಾವಿಸಿದ್ದೀರಿ. ನಮ್ಮನ್ನೆಲ್ಲರನ್ನೂ ಮಕ್ಕಳ ಥರ ಟ್ರೀಟ್ ಮಾಡಿದ್ದೀರಿ. ನೀವು ನಮ್ಮ ಕಷ್ಟ ಅಂದಾಗ ನೀವು ಯಾವುದನ್ನು ಹೇಳಿಲ್ಲ. ನಮಗೆ ಕಷ್ಟ ಅಂದಾಗ ಪ್ರತಿಯೊಂದು ಹಂತದಲ್ಲಿ ನೀವು ಬಂದು ಆಯಿತು ತೊಗೊಂಡು ಹೋಗು, ದುಡ್ಡು ಸಹ ಕೊಟ್ಟಿದ್ದೀರಿ ನಮಗೆ. ಅದು ಯಾವುದೂ ಲೆಕ್ಕನೂ ಇಟ್ಟಿಲ್ಲ ನೀವು. ಅಂಥ ವ್ಯಕ್ತಿತ್ವ ನಿಮ್ಮದು. ಅಂಥವ್ರು 38 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದೀರಿ. ಆಮೇಲೆ ಇವತ್ತು ನಾನು ಏನಾದರೂ ಇದೀನಿ ಅಂತಂದರೆ ತಮ್ಮ ಇದರಿಂದನೇ ಅಂತ ಹೇಳ್ಬೋದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅದೇನು ಇದು ಅನ್ಸಲ್ಲ ನನಗೆ. ಇವತ್ತು ನಾನು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಡಿವಿಷನಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಆ ಡಿವಿಷನ್ಗೆ ಹೋಗ್ಬೇಕಾದ್ರೂ ತಮ್ಮ ಸಹಾಯ ಹಸ್ತ ಇದೆ. ತಮ್ಮ ಸಹಾಯ ಹಸ್ತ ಇಲ್ಲ ಅಂದರೆ ನಾನು ಅಲ್ಲಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ನಮಗಷ್ಟೇ ಅಲ್ಲ, ಪ್ರತಿಯೊಂದು ನಮ್ಮ ಸಮಾಜಕ್ಕಾಗಲಿ ಪ್ರತಿಯೊಂದು ಸಮುದಾಯದ ಜನಗಳಿಗೆ ತಾವು ದಾರಿದೀಪ ಆಗಿದ್ದೀರಿ. ನಮ್ಮವರೇ ಆದ ಶ್ರೀ ರಾಚಪ್ಪ ಇಂಜಿನಿಯರ್ ಸಾಹೇಬರು, ಇವರು ಇದೇ ಗ್ರಾಮದವರು. ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಇದೇ ಮಠದೊಳಗೆ ಇದೇ ಜಾಗದೊಳಗೆ ಅವರು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಇಲ್ಲೇ ಅಭ್ಯಾಸ ಮಾಡಿ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರುವಂಥವರು. ಇವತ್ತು ಸರ್ಕಾರ ಹುದ್ದೆಯೊಳಗೆ ಅತ್ಯಂತ ಮೇಲ್ದರ್ಜೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗ್ಯಾರ. ಈ ಊರಿನ ಹೆಮ್ಮೆಯ, ಈ ತಾಲೂಕಿನ ಹೆಮ್ಮೆಯ ಸತ್ಪುತ್ರರಾಗ್ಯಾರ. ಅಂಥವರ ಒಂದು ನೆನೆಯುವುದೇ, ಅಂಥವರ ಒಂದು ಪ್ರೀತಿಯಿಂದ ಗೌರವದಿಂದ ಕಾಣುವುದೇ ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಒಂದು ಬಡತನ ಕುಟುಂಬದಲ್ಲಿ ಜನಿಸಿದರೂ ಸಹಿತ ಅವರು ಎಲ್ಲ ಇತರ ಒಂದು ತನ್ನ ಸ್ನೇಹಿತರ ಒಂದು ಒಡನಾಟಿನೊಳಗೆ ಬೆಳೆದು ಅವರು ಎಲ್ಲ ಒಂದು ಗೆಳೆಯರ ಹಾಗೂ ವಿದ್ಯೆ ಹೇಳತಕ್ಕಂಥ ಶಿಕ್ಷಕರ ಒಂದು ಸಹಕಾರವನ್ನು ಪಡೆದು ಒಂದು ಉನ್ನತ ಪದವಿಯನ್ನು ಪಡೆದಿರತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತ ಹೇಳೋಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದ. ಇತ್ತಿತ್ತಲಾಗಿ ಅವರು ಇಂಜಿನಿಯರಿಂಗ್ ನೌಕರಿ ಆದ ಬಳಿಕಂತೂ ಊರಿನ ಬಗ್ಗೆ ಅಭಿಮಾನ, ಒಂದು ಸ್ನೇಹಿತರ ಬಗ್ಗೆ ಕಾಳಜಿ, ಗುರು ಹಿರಿಯರ ಬಗ್ಗೆ ಗೌರವ, ಯಾವುದೇ ಒಂದು ಸಾಂಸ್ಕೃತಿಕ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಸಹಿತ ಈ ಎಲ್ಲರ ಜೊತೆಗೆ ಸಹಕಾರ ಮನೋಭಾವನೆಯಿಂದ ಬೆರೆತು ಎಲ್ಲರನ್ನೂ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ಒಂದು ಅಪರೂಪದ ವ್ಯಕ್ತಿ ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಈಗಾದರೂ ಸಹಿತ ಅವರು ಬಂದು
ನಾವು ರಾಚಪ್ಪ ಇಂಥ ಒಂದು ಮನೆತನದಲ್ಲಿ ಜನಿಸಿದವರು ಅಂತ ಹೇಳಕ್ಕೆ ನಮಗೆ ಸಂಕೋಚ. ಯಾಕಂತಂದ್ರೆ ಅವ ನಮ್ಮ ಈ ಊರಿನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಶ್ರದ್ಧೆ ಕಾಳಜಿ ನೋಡಿದ್ರೆ ಈ ರಾಚಪ್ಪ ಬೇರೆ ವರ್ಗದವಲ್ಲ, ಬೇರೆ ಒಂದು ಇದ್ರದವಲ್ಲ, ಇವನು ನಮ್ಮವ. ಬಸವಣ್ಣವ್ರ ವಚನತೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಕ್ಕೆ ಎಷ್ಟು ಒಂದು ಅತಿಶೋಕ್ತಿ ಆಗೋದಿಲ್ಲ ಈ ರೀತಿ ಹೇಳಕ್ಕೆ. ಅಂಥ ಒಂದು ಒಳ್ಳೆಯ ಒಂದು ವಿದ್ಯಾವಂತ, ಪ್ರವೀಣವಂತ ಅಥವಾ ಎಲ್ಲರ ಒಂದು ಗ್ರಾಮಸ್ಥರ ಒಂದು ಮನಸ್ಸನ್ನು ಗೆದ್ದಿರತಕ್ಕಂಥ ಸಹೃದಯವಂತ ವ್ಯಕ್ತಿ ಅಂತ ಹೇಳಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತು. ಈ ಊರದ ಒಂದು ದ್ವಾರ ಬಾಗಿಲಿರ್ತಕ್ಕಂಥ ಅಗಸಿಯಲ್ಲಿ ಅದನ್ನು ಒಂದು ದುಸ್ಥಿತಿಯ ಹಂತದಲ್ಲಿರುವಾಗ, ಒಂದು ಅವನತಿಯ ಹಂತದಲ್ಲಿರುವಾಗ ಸರ್ಕಾರ ಕಡೆಯಿಂದ ಅದಕ್ಕೆ ಒಂದು ಅನುದಾನವನ್ನು ತಂದು, ಇದು ಹಿಂದಿನ ಕಾಲದ ಒಂದು ಊರ ಹೆಬ್ಬಾಗಿಲದ, ಅದನ್ನು ಅಷ್ಟಕ್ಕೆ ನಿಲ್ಲಿಸಿದ್ರೆ ಅದು ಅವನತಿ ಹೊಂತದ, ಇದಕ್ಕೆ ಮುಂದೆ ಜೀರ್ಣೋದ್ಧಾರ ಮಾಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ಅನುದಾನವನ್ನು ತಂದು ಆ ಮಹಾದ್ವಾರವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಶ್ರೇಯಸ್ಸು ರಾಚಪ್ಪ ಅವರಿಗೆ ಸಲ್ತದ. ಅದು ಅಲ್ಲದೆ ಅವರ ವರ್ಗದಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿ ನಾನು ಯಾವ ರೀತಿ ಒಂದು ಮುಂದುವರೆದಿದ್ದೇನೆ, ನನ್ನ ಸಮಾಜವೂ ಸಹಿತ ಆ ರೀತಿ ಸಮಾಜದಲ್ಲಿ ಮುಂದುವರಿಯಬೇಕು ಅನ್ನುವ ಒಂದು ಅಭಿಮಾನದಿಂದ ಒಂದು ಸಮುದಾಯ ಭವನವನ್ನು ಕೊಟ್ಟು ಅಲ್ಲಿ ಅನೇಕ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮಗಳ ಮುಖಾಂತರ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಹಲವಾರು ಒಂದು ತಮ್ಮ ಒಂದು ಖಾಸಗಿ ಜೀವನ ನಡೆಯತಕ್ಕಂಥ ಯೋಜನೆಗಳಿಗೆ ಅನುದಾನ ಕೊಡುತ್ತಾ ಅವರೆಲ್ಲರನ್ನ ಸಹಕಾರ ಹಾಗೂ ಅವರೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಕ್ಕೆ ನಾನು ಒಂದು ಹೆಮ್ಮೆ ಪಡ್ತಾ ಇದ್ದೆ. ಹಾಗೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ದಂಗೆ ಏನದ, ನಾವು ತನ್ನ ಸಮಾಜದವ್ರು ಎಲ್ಲರಿಗೂ ತಿಳಿಸಿ ಹೇಳ್ತಿದ್ದಾವೆ, ನೋಡ್ರಪ್ಪ ಒಂದು ಮನುಷ್ಯಗೆ ಶಿಕ್ಷಣ ಬೇಕು, ಒಂದು ಸಂಘರ್ಷ ಬೇಕು, ಒಂದು ಹೋರಾಟ ಬೇಕು. ಇಷ್ಟು ಮಾಡೋದನ್ನು ನಾವು ಎಲ್ಲನೇ ಸಾಧಿಸ್ತೇವೆ. ಆದರೆ ಏನದ ಬಾಕಿ ಈ ದುರ್ಚಟದವ್ರಿಗೆ ಏನದ ಕುಂಡ್ರಿಸಿ ಹೇಳೋದು ಕೇಳಿದವ್ರಿ ನಾವು ಈ ಆ ದಾರಿ ಬೇಡ್ರಪ್ಪ, ಎಲ್ಲರೂ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಆತ್ಮೀಯತೆಯಿಂದ ಬೆಳೆನು, ಹಿಂಗೆ ಇಂಥದ್ದು ಸದ್ಬುದ್ಧಿನೇ ಹೇಳ್ತಿದ್ದಾವೆ ಹೊರತಾಗಿ ಇವತ್ತಿನ ತನಕನೂ ಆ ಒಂದು ಸ್ವಭಾವನೇ ಹಂಗೆ ಅದ. ಊರು ಯಾವುದೇ ಕಾರ್ಯಕ್ರಮವನ್ನು ಅದರ ಅಭಿಮಾನದಿಂದ ಏನದ ಎಲ್ಲರೂ ಕೂಡ ಹೊಂದಾಣಿಕೆಯಾಗಿ ಅವ ಎಲ್ಲರೂ ಕೂಡ ಪ್ರೇಮದಿಂದನೇ ಬೆಳೆದಾನ, ಪ್ರೇಮದಿಂದನೇ ಇದು ಮಾಡ್ಯಾನ.